ಎಲ್ಲರಿಗೂ ನಮಸ್ಕಾರ. ಪ್ರೇರಣಾ ಟೀಮ್ ತುರುವೇಕೆರೆ under the leadership of Chief Life Insurance Advisor ಪರಮೇಶ್ವರಯ್ಯ HM. ಇವತ್ತು ನಮ್ಮ LICಯ ನವ ಆನಂದ 3.0 ಹೊಸ ವರ್ಷನ್ನ ವೆಬ್ಸೈಟನ್ನು ಅಥವಾ ಅಪ್ಲಿಕೇಶನನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು, ಆ ಆ್ಯಪನ್ನು ಬಳಕೆ ಮಾಡಿಕೊಂಡು ಅಥವಾ ವೆಬ್ಸೈಟ್ ಯೂಸ್ ಮಾಡಿಕೊಂಡು ಆನ್ಲೈನಲ್ಲಿ ಪಾಲಿಸಿ ಹೇಗೆ ಕಂಪ್ಲೀಷನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟು ಬ್ರೋಷರ್ ಅಂದರೆ ಯೂಸರ್ ಮ್ಯಾನ್ಯುಯಲ್ ನೋಡ್ಕೊಳ್ಳೋಣ, ಯಾವ ರೀತಿ ಈ ವೆಬ್ಸೈಟನ್ನು ಬಳಕೆ ಮಾಡಬೇಕು ಅಂತ ಹೇಳಿಬಿಟ್ಟು. ಈ ನವ ಆನಂದ ಏನಿದೆ ಹಾಗಂತ ಹೇಳಿದ್ರೆ ನ್ಯೂ ಏಜ್ ವಿಷನ್ ಆತ್ಮನಿರ್ಭರ್ ಏಜೆಂಟ್ಸ್ ನ್ಯೂ ಬಿಸ್ನೆಸ್ ಡಿಜಿಟಲ್ ಆ್ಯಪ್ ಅಂತ ಹೇಳಿಬಿಟ್ಟು ವೆಬ್ಸೈಟ್ ಕೂಡ ಇದೆ, ಅಪ್ಲಿಕೇಶನ್ ಕೂಡ ಇದೆ. ಈ ಒಂದು ಲಿಂಕನ್ನು ಬಳಕೆ ಮಾಡುವ ಮೂಲಕ ಈ ವೆಬ್ಸೈಟನ್ನು ನೀವು ವಿಸಿಟ್ ಮಾಡಬಹುದು. ನೀವು ವೆಬ್ಸೈಟನ್ನು ವಿಸಿಟ್ ಮಾಡಿದ್ಮೇಲೆ ಸ್ಕ್ರೀನ್ ಈ ಥರ ಕಾಣಿಸುತ್ತೆ. ಲೆಫ್ಟಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇನ್ನು ಈ ಕಡೆ ಲಾಗಿನ್ ಆಗೋದಕ್ಕೆ ತೋರಿಸುತ್ತೆ. ನೀವು ಐ ಆಮ್ ಎ ಸೇಲ್ಸ್ ಚಾಂಪಿಯನ್ ಅಂತ ಸೆಲೆಕ್ಟ್ ಮಾಡಬೇಕು. ಅಂದರೆ ಮಾರ್ಕೆಟಿಂಗ್ ಮಾಡುವ ಸೇಲ್ಸ್ ಮಾಡೋ ಚಾಂಪಿಯನ್ ಅಂತ ಸೆಲೆಕ್ಟ್ ಮಾಡಬೇಕು. ಎಂಪ್ಲಾಯೀಸ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಐ ಆಮ್ ಎ ಸೇಲ್ಸ್ ಚಾಂಪಿಯನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೋ ಯುವರ್ ಯೂಸರ್ ಐ ಡಿ ಕ್ಲಿಕ್ ಮಾಡಿಕೊಂಡು, ಅಂದರೆ ಇನ್ನು ಹೊಸದಾಗಿ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಯೂಸರ್ ಐ ಡಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನೋ ಯುವರ್ ಯೂಸರ್ ಐ ಡಿ ಕ್ಲಿಕ್ ಮಾಡ್ಕೊಳ್ಳಿ. ಹೊಸದಾಗಿ ಜಾಯ್ನ್ ಆಗ್ತಾ ಇದ್ರೆ ಸೈನ್ ಅಪ್ ಬಳಕೆ ಮಾಡ್ಕೊಳ್ಬೇಕು, ಸೈನ್ ಅಪ್ ಯೂಸ್ ಮಾಡಬೇಕು, ನಂತರ ಲಾಗಿನ್ ಆಗೋದು. ಓಕೆನಾ? ನೋ ಯುವರ್ ಯೂಸರ್ ಐ ಡಿ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಸೆಲೆಕ್ಟ್ ಯುವರ್ ರೋಲ್, ನೀವೇನಾಗಿದ್ರೆ LICನಲ್ಲಿ ಏಜೆಂಟಾ, ಚೀಫ್ ಅಡ್ವೈಸರಾ, ಚೀಫ್ ಆರ್ಗನೈಸರಾ, LIC ಅಸೋಸಿಯೇಟಾ. ಇವಾಗ ಏಜೆಂಟ್ ಅಂತ ತಿಳ್ಕೊಳ್ಳೋಣ. ಏಜೆಂಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಏಜೆನ್ಸಿ ಕೋಡ್ ಇದೆ ಅಲ್ವಾ, ಆ ಏಜೆನ್ಸಿ ಕೋಡ್ ಏನಾಗಿರುತ್ತೆ, ನಿಮ್ಮ ಯೂಸರ್ ಐ ಡಿ ಆಗಿರುತ್ತೆ. ಏಜೆನ್ಸಿ ಕೋಡು ಯೂಸರ್ ಐ ಡಿ ಆಗಿರುತ್ತೆ, ರೈಟ್? ಈ ಯೂಸರ್ ಐ ಡಿಯನ್ನು ಬಳಕೆ ಮಾಡಿಕೊಂಡು ಏಜೆನ್ಸಿ ಕೋಡ್ ಯೂಸರ್ ಐ ಡಿ ಬಳಕೆ ಮಾಡಿಕೊಂಡು ಏನು ಮಾಡ್ತೀರಾ, ಸೈನ್ ಅಪ್ ಆಗ್ತೀರಾ. ಸೈನ್ ಅಪ್ ಅಂದ್ರೆ ಮೊದಲ ಬಾರಿಗೆ ಈ ವೆಬ್ಸೈಟಿಗೆ ಜಾಯಿನ್ ಆಗ್ತಾ ಇದ್ದೀರಾ ಅಂತ. ಒಂದ್ಸಲ ಸೈನ್ ಅಪ್ ಆದಮೇಲೆ ಮುಂದಿನ ಸಲದಿಂದ ಲಾಗಿನ್ ಆಗ್ತೀರಾ. ಓಕೆನಾ? ವೆರಿಫೈ ಅಂತ ಕೊಡ್ತೀರಾ. ವೆರಿಫೈ ಕೊಟ್ಮೇಲೆ ಇವಾಗ ಸ್ವಲ್ಪ ಗ್ಲಿಚ್ ಇರೋದ್ರಿಂದ ಸಮ್ಟೈಮ್ಸ್ ಈ ಥರ ರೆಡ್ ಬರ್ತಾ ಇರುತ್ತೆ. ಮಲ್ಟಿಪಲ್ ಟೈಮ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸರಿಯಾಗಿ ಬರುತ್ತೆ. ನೀವೇನಾದರೂ ಯೂಸರ್ ಐ ಡಿ ಸೈನ್ ಅಪ್ ಆಗದೆ ಮಾಡೋದಕ್ಕೆ ಹೋದರೆ ಇನ್ವ್ಯಾಲಿಡ್ ಯೂಸರ್ ಅಂತ ಬರ್ತಾ ಇರುತ್ತೆ. ನೀವೇನು ಅನ್ಕೊಳ್ತೀರಾ, ನನಗೆ ಏಜೆನ್ಸಿ ಕೋಡ್ ಇದೆಯಲ್ಲ ಬರಬೇಕಿತ್ತಲ್ಲ ಅಂತ. ಡೈರೆಕ್ಟಾಗಿ ಲಾಗಿನ್ ಆಗಕ್ಕೆ ಹೋದರೆ ಬರಲ್ಲ. ಫಸ್ಟ್ ಏನು ಮಾಡಬೇಕು, ಸೈನ್ ಅಪ್ ಮಾಡ್ಕೊಳ್ಬೇಕು, ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಬೇಕು, ಅದಾದಮೇಲೆ ಮಾಡಬಹುದು. ಫಸ್ಟ್ ನೀವೇನು ಮಾಡ್ತೀರಾ, ಇವಾಗ ನಿಮ್ಮ ಅಕೌಂಟಿಗೆ ಸೈನ್ ಅಪ್ ಮಾಡಿಕೊಂಡು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಬೇಕಲ್ವಾ. ಮೊದಲ ಬಾರಿಗೆ ನಿಮ್ಮ ಯೂಸರ್ ಐ ಡಿ ಕೊಟ್ಮೇಲೆ ಸೆಂಡ್ OTP ಅಂತ ಆಪ್ಷನ್ ಬರುತ್ತೆ. ಫಸ್ಟ್ ಟೈಮು ನಿಮ್ಮ LIC ರೆಕಾರ್ಡಿಗೆ ರಿಜಿಸ್ಟರ್ ಆಗಿರುವಂತಹ ಫೋನ್ ನಂಬರಿಗೆ ಒಂದು OTP ಬರುತ್ತೆ, ಮೆಸೇಜು ನಂಬರ್, ಒಂದು 6 ಡಿಜಿಟ್ ನಂಬರ್. ಆ ನಂಬರ್ನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. 10 ನಿಮಿಷದ ಒಳಗಡೆ ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ್ಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ, ಹೊಸ ಪಾಸ್ವರ್ಡು. ಈ ಪಾಸ್ವರ್ಡ್ ಹೆಂಗಿರ್ಬೇಕು ಗೊತ್ತಾ, ಒಂದು ಕ್ಯಾಪಿಟಲ್ ಲೆಟರ್, ಒಂದು ಸ್ಮಾಲ್ ಲೆಟರ್, ಒಂದು ನಂಬರ್ ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಿನಿಮಮ್ ಇರಬೇಕು. ಇಲ್ಲಿ ಮಾತ್ರ ಅಂತಲ್ಲ, ನೀವೆಲ್ಲ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಾ ಇದ್ರೆ ಸುಮ್ಮನೆ ನಂಬರು, ನಿಮ್ಮ ಡೇಟ್ ಆಫ್ ಬರ್ತು ಈ ಥರ ಎಲ್ಲೋ ಹಾಕಬೇಡಿ. ಸೇಫ್ಟಿ ಚೆನ್ನಾಗಿರುತ್ತೆ ಈ ಥರದೆಲ್ಲ ಕ್ಯಾರೆಕ್ಟರ್ಸ್ ಯೂಸ್ ಮಾಡಿದ್ರೆ. ಈಗ ಉದಾಹರಣೆಗೆ ನಾನು ಸಂಜಯ್ S ಕ್ಯಾಪಿಟಲ್ ಲೆಟರ್ ANJAY ಸ್ಮಾಲ್ ಲೆಟರ್ ಅಟ್ ಯೂಸ್ ಮಾಡಿಬಿಟ್ಟು 1 2 3 ಅಂತ ಹಾಕಿದೆ. ಕ್ಯಾಪಿಟಲ್ ಲೆಟರ್ ಇದೆ, ಸ್ಮಾಲ್ ಲೆಟರ್ ಇದೆ, ಸ್ಪೆಷಲ್ ಕ್ಯಾರೆಕ್ಟರ್ ಅಟ್ ಸಿಂಬಲ್ ಇದೆ, 1 2 3 ನಂಬರ್ಸ್ ಇದೆ. ಇದು ನನ್ನ ಪಾಸ್ವರ್ಡ್. ಅದೇ ಪಾಸ್ವರ್ಡನ್ನು ಇನ್ನೊಂದ್ಸಲ ಕನ್ಫರ್ಮ್ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡ್ತೀನಿ. ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಎಂಟರ್ ಮಾಡ್ತೀನಿ, ಮಾಡಿಬಿಟ್ಟು ಮತ್ತೆ ಸೆಂಡ್ OTP ಕೊಡ್ತೀನಿ. ಆವಾಗ ಮತ್ತೊಮ್ಮೆ ಇನ್ನೊಂದ್ಸಲ OTP ಬರುತ್ತೆ. ಪಾಸ್ವರ್ಡ್ ಸೆಟ್ ಆಗೋದಕ್ಕೆ OTP ಬರುತ್ತೆ. ಆ OTPಯನ್ನು 10 ನಿಮಿಷದ ಒಳಗಡೆ ಎಂಟರ್ ಮಾಡಿದ್ರೆ ಏಜೆಂಟ್ ಆಗಿರುವಂತಹ ನೀವು ಒಂದ್ಸಲ ಸೈನ್ ಅಪ್ ಆಗ್ತೀರಾ. ನಿಮ್ಮ ಏಜೆನ್ಸಿ ಕೋಡು ಯೂಸರ್ ಐ ಡಿ ಆಗಿ ಈ ಆನಂದ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗುತ್ತೆ. ಫಸ್ಟ್ ಮಾಡಬೇಕಾಗಿರೋ ಕೆಲಸ ರಿಜಿಸ್ಟ್ರೇಷನ್, ಸೈನ್ ಅಪ್ ಮಾಡ್ಕೊಳ್ಬೇಕು. ಸೈನ್ ಅಪ್ ಮಾಡೋದು ಹೇಗೆ, ಏಜೆನ್ಸಿ ಕೋಡ್ ಹಾಕ್ಬಿಟ್ಟು
ಸೈನ್ ಅಪ್ ಕೆಳಗಡೆ ಹೋಗ್ಬಿಟ್ಟು ಪಾಸ್ವರ್ಡ್ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಇಷ್ಟ ಬಂದಿದ್ದು ನಿಮ್ಮ ಹೆಸರು ಫೋನ್ ನಂಬರ್ ಏನಾದರೂ ಹಾಕ್ಬಿಟ್ಟು ಸ್ಪೆಷಲ್ ಕ್ಯಾರೆಕ್ಟರ್ ಎಲ್ಲ ಯೂಸ್ ಮಾಡಿಬಿಟ್ಟು ನಂತರ ಒ ಟಿ ಪಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ರಿಜಿಸ್ಟ್ರೇಷನ್ ಆಗುತ್ತೆ. ನಂತರ ಏನು ಮಾಡಬೇಕು, ನೆಕ್ಸ್ಟು ಲಾಗಿನ್ ಆಗಬೇಕು. ಸೈನ್ ಅಪ್ ಆಯಿತು, ರಿಜಿಸ್ಟರ್ ಮಾಡ್ಕೊಂಡ್ರಿ, ನೆಕ್ಸ್ಟು ಲಾಗಿನ್ ಆಗಬೇಕು. ಲಾಗಿನ್ ಆಗಬೇಕಾದ್ರೆ ನಂತರ ಅಲ್ಲೇ ಸ್ಕ್ರೀನ್ ಬರುತ್ತೆ ಈ ಥರ ನಿಮಗೆ. ಲಾಗಿನ್ ಆಗಬೇಕಾದ್ರೆ ಯೂಸರ್ ಐ ಡಿ ನಿಮ್ಮ ಏಜೆನ್ಸಿ ಕೋಡ್ ಹಾಕಿದ್ರಿ, ಯೂಸರ್ ಐ ಡಿ ಏಜೆನ್ಸಿ ಕೋಡ್ ಹಾಕಿದ್ರಿ. ಪಾಸ್ವರ್ಡ್ ಅದೇ ಇವಾಗ SANJAY@123 ಅಂತ ನಾನು ಮಾಡ್ಕೊಂಡಿದ್ನಲ್ಲ ಹಾಗೆ ನೀವು ಮಾಡ್ಕೊಳ್ತೀರಲ್ವ, ಪಾಸ್ವರ್ಡ್ ಹಾಕಿ. LIC ವೆಬ್ಸೈಟ್ ಅಪ್ಲಿಕೇಶನ್ ತುಂಬ ಸೆಕ್ಯೂರ್ ಆಗಿ ಮಾಡಿದ್ದಾರೆ. ಬರೀ ಯೂಸರ್ ನೇಮ್ ಪಾಸ್ವರ್ಡ್ ಸಾಕಾಗಲ್ಲ, ಇನ್ನು ಸ್ವಲ್ಪ ಸೆಕ್ಯೂರಿಟಿ ಚೆನ್ನಾಗಿರಲಿ ಅಂತ ಸೆಕೆಂಡ್ ಲೆವೆಲ್ ಅಥೆಂಟಿಕೇಶನ್, ಇವಾಗ ಇನ್ನೊಂದ್ಸಲ ಒ ಟಿ ಪಿ ಬರುತ್ತೆ. ಮತ್ತೊಮ್ಮೆ ಪ್ರತಿ ಸಲ ಲಾಗಿನ್ ಆಗಬೇಕಾದ್ರೆ ಒ ಟಿ ಪಿ ಬರುತ್ತೆ. SMS ಒ ಟಿ ಪಿ ಬೇಕಾ ಇಲ್ಲ ಗೂಗಲ್ ಅಥೆಂಟಿಕೇಟರ್ ಬೇಕಾ ಅಂತ. ಪ್ರತಿ ಸಲ ಮೊಬೈಲ್ಗೆ ಒ ಟಿ ಪಿ ಬರೋದು ಬೇಡ ಅಂತ ಹೇಳಿದ್ರೆ ಗೂಗಲ್ ಅಥೆಂಟಿಕೇಟರ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಡೌನ್ಲೋಡ್ ಮಾಡಿ ಮಾಡ್ಕೊಳ್ಬಹುದು. ಬೇಡ ತಲೆ ಬಿಸಿ ನಮಗೆ SMS ಒ ಟಿ ಪಿನ ಬಳಕೆ ಮಾಡ್ಕೊಳ್ಳೋಣ. ನಿಮ್ಮ ಮೊಬೈಲ್ ಫೋನಿಗೆ LIC ರೆಕಾರ್ಡಲ್ಲಿರೋ ರಿಜಿಸ್ಟರ್ಡ್ ಫೋನ್ ನಂಬರಿಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಹಾಕ್ಬಿಟ್ಟು ಲಾಗಿನ್ ಆಗೋಣ. ಮತ್ತೆ ನೀವು ಒನ್ಸ್ ಇದನ್ನು ಹಾಕ್ಬಿಟ್ಟು ಲಾಗಿನ್ ಆದರೆ ಒ ಟಿ ಪಿ ಏನು ಬರುತ್ತೋ ಒ ಟಿ ಪಿ ಎಂಟರ್ ಮಾಡಿಬಿಟ್ಟು ಗೂಗಲ್ ಅಥೆಂಟಿಕೇಟರ್ ಬೇಡ ಬಿಡಿ, ಒ ಟಿ ಪಿ ಹಾಕ್ಬಿಟ್ಟು ಎಂಟರ್ ಆದಮೇಲೆ ಈ ಥರ ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಆನಂದ ವೆಬ್ಸೈಟ್ ಓಪನ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಇಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ, ಹೊಸ ನೋಟಿಫಿಕೇಶನ್ಸ್ ಏನಾದರೂ ಬಂದಿದ್ರೆ ಕಾಣಿಸ್ತಾ ಇರುತ್ತೆ. ಇಲ್ಲಿ ಡ್ಯಾಶ್ ಬೋರ್ಡ್ ಈಗ ಓಪನ್ ಆಗಿರೋದು, ಲೀಡ್ಸು ಈ ಥರ ಫೀಚರ್ಸ್ ಎಲ್ಲ ಕೂಡ ಇಲ್ಲಿರುತ್ತೆ ನೋಡಬಹುದು. ಇಲ್ಲಿ ನಮಗೆ ಬೇಕಾಗಿರೋದೇನೋ ಆಡ್ ನ್ಯೂ ಲೀಡ್, ಹೊಸದಾಗಿ ಶುರು ಮಾಡಿದಾಗ ಇಲ್ಲೆಲ್ಲ 0000 ಇರುತ್ತೆ, ರೈಟ್. ಹೊಸ ಲೀಡನ್ನು ಅಂದರೆ ಹೊಸ ಪಾಲಿಸಿನ ಆ್ಯಡ್ ಮಾಡ್ತಾ ಇದ್ದೀರಾ, ಆ್ಯಡ್ ನ್ಯೂ ಲೀಡ್ ಅಂತ ಕ್ಲಿಕ್ ಮಾಡ್ಕೊಳ್ತೀರಾ. ಆ್ಯಡ್ ನ್ಯೂ ಲೀಡ್ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಆ್ಯಡ್ ನ್ಯೂ ಲೀಡ್ ಕ್ಲಿಕ್ ಮಾಡಿದ್ಮೇಲೆ 18 ವರ್ಷ ಮೇಲ್ಪಟ್ಟಿರುವಂತಹ ಪ್ರಾಸ್ಪರ್ ಅಥವಾ ಪ್ರಪೋಸರ್ ಯಾರಿರ್ತಾರೆ ಆ ಪ್ರಪೋಸರ್ಗೆ ನೀವು ಪಾಲಿಸಿ ನೀಡೋದಕ್ಕೆ, ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರಾದರೂ ಅವರ ಗಾರ್ಡಿಯನಲ್ಲಿ ನೀಡಬೇಕಿರುತ್ತೆ, ಗೊತ್ತಿದೆ ನಿಮಗೆಲ್ಲ. ನಂತರ ಇದೆಲ್ಲ ಟಿಕ್ ಆಗ್ತಾ ಹೋಗಬೇಕು, ಒಂದಾದ್ಮೇಲೆ ಒಂದು ಹಂತಗಳು. ಇಷ್ಟು ಆದಮೇಲೆ ಫೈನಲ್ ಪೇಮೆಂಟು. ಮೊದಲ ಹಂತ ಲೀಡ್ ಡೀಟೇಲ್ಸು, ಅವರ ಹೆಸರು ಹಾಕಬೇಕು, ಫುಲ್ ನೇಮು, ಆಧಾರ್ ಕಾರ್ಡ್ ಅಥವಾ ಡಾಕ್ಯುಮೆಂಟಲ್ಲಿ ಏನಿರುತ್ತೋ ಹಾಗೆ, ಜೆಂಡರ್ ಮೇಲ್ ಫೀಮೇಲ್ ಹಾಕಬೇಕು, ಡೇಟ್ ಆಫ್ ಬರ್ತ್ ಅಕಾರ್ಡಿಂಗ್ ಟು ದ ರೆಕಾರ್ಡ್ಸ್ ಏನಿದೆ ಅದನ್ನು ಹಾಕಬೇಕು, ಫೋನ್ ನಂಬರ್ ಹಾಕಬೇಕು, ವಾಟ್ಸಪ್ ನಂಬರ್ ಅದೇ ಇದೆಯಾ ಬೇರೆ ಇದೆಯಾ ಹಾಕಬೇಕು, ಮೆಸೇಜ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಹಾಗಾಗಿ. ಇನ್ನು ಇಮೇಲ್ ಐ ಡಿ ಹಾಕಬೇಕು. ಇಲ್ಲಿ ರೆಡ್ ಕಲರ್ ಸ್ಟಾರ್ ಇದೆ ಗೊತ್ತಾ, ಹಂಗಂದ್ರೆ ಕಂಪಲ್ಸರಿ ಅಂತ ಇದೆಲ್ಲ ಫಿಲ್ ಮಾಡಲೇಬೇಕು. ಇಮೇಲ್ ಐ ಡಿ ಹಾಕಬೇಕು, ಇಲ್ಲಾಂದರೆ ಕ್ರಿಯೇಟ್ ಮಾಡಿಸಿ ಹಾಕಿ, ಇಲ್ಲ ABC@123 ಯಾವುದಾದ್ರೂ ಹಾಕಿರಿ, ಇಲ್ಲಿ ಪರವಾಗಿಲ್ಲ. ನೆಕ್ಸ್ಟು ರೆಸಿಡೆಂಟ್ ಸ್ಟೇಟಸ್ ಭಾರತೀಯ ಅಂತ ಹೇಳಿಬಿಟ್ಟು ರೆಸಿಡೆಂಟ್ ಇಂಡಿಯನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ವೆದರ್ ದ ಪ್ರಪೋಸರು ಅಂಡರ್ ಎಂಪ್ಲಾಯೀಸ್ ಸ್ಕೀಮ್, ಈ ಸ್ಕೀಮಲ್ಲಿ ಏನಾದರೂ ಬರ್ತಾರ ಅಂತ ಹೇಳ್ಬಿಟ್ಟು ನೋ ಹಾಕಿ, ಯೂಶ್ವಲಿ ಇರೋದಿಲ್ಲ. ನಂತರ ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟರೆ ಮೊದಲ ಹಂತ ಮುಗಿಯುತ್ತೆ, ಫಸ್ಟ್ ಸ್ಟೇಜು. ಮೊದಲ ಹಂತ ಮುಗಿದ್ಮೇಲೆ ಬೇಸಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡಿದ್ಮೇಲೆ ಪ್ರಪೋಸರ್ದು ಪ್ರೊಸೀಡ್ ಬಟನ್ ಕ್ಲಿಕ್ ಮಾಡ್ಕೊಳ್ತೀರಾ. ಇಲ್ಲಿ ಪ್ಲ್ಯಾನ್ ಸೆಲೆಕ್ಟ್ ಮಾಡಬೇಕು, ಯಾವ ಪಾಲಿಸಿ ಮಾಡ್ತಾ ಇದ್ದೀರಾ, ಪ್ಲ್ಯಾನ್ ಏನಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಪ್ಲ್ಯಾನ್ ನಂಬರ್ ಗೊತ್ತಿರುತ್ತೆ ನೋಡಿ, ಎಲ್ಲ ಪ್ಲ್ಯಾನ್ಸು ಇಲ್ಲಿ ಕಾಣಿಸ್ತಾ ಇರುತ್ತೆ, ಆಲ್ ಪ್ಲ್ಯಾನು. ಇಲ್ಲಾಂದ್ರೆ ಎಂಡೋಮೆಂಟ್ ಪಾಲಿಸಿನ, ಹೋಲ್ ಲೈಫಾ, ಮನಿ ಬ್ಯಾಕಾ, ಚಿಲ್ಡ್ರನ್ ಪಾಲಿಸಿನ, ಟರ್ಮ್ ಇನ್ಶೂರೆನ್ಸಾ, ಇದೆಲ್ಲ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ತೀರಾ. ಈಗ ಉದಾಹರಣೆಗೆ ಎಂಡೋಮೆಂಟ್ ಪ್ಲ್ಯಾನೋ ಅಥವಾ ಜೀವನ ಅನ್ನೊಂದು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಈ ಪಾಲಿಸಿ ಕೋಡನ್ನು ಕ್ರಾಸ್ ಚೆಕ್ ಮಾಡ್ಕೋಬೋದು ನೀವು, ತೋರಿಸ್ತಾ ಇರುತ್ತಲ್ಲ ನೆನೆ. ನಂತರ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಒಬ್ಬ ವ್ಯಕ್ತಿಗೆ ಒಂದೇ ಬಾರಿ ಒಂದಕ್ಕಿಂತ ಹೆಚ್ಚು ಪಾಲಿಸಿಯನ್ನು ಸೆಲೆಕ್ಟ್ ಮಾಡಬಹುದು, ರೈಟ್. ನೆಕ್ಸ್ಟು ಅದಾದಮೇಲೆ ಕೊಟೇಶನ್ ಡೀಟೇಲ್ಸ್ ಅಪಿಯರ್ ಆಗುತ್ತೆ. ಫಸ್ಟು ಲೀಡ್ ಡೀಟೇಲ್ಸ್ ಹಾಕಿದ್ರಿ, ನೆಕ್ಸ್ಟು ಪ್ಲ್ಯಾನ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೆಕ್ಸ್ಟು ಕೊಟೇಶನ್ ಡೀಟೇಲ್ಸು. ಈ ಕೊಟೇಶನ್ ಡೀಟೇಲ್ಸ್ ಕೆಳಗಡೆ ಏನು ಬರುತ್ತೆ ಗೊತ್ತಾ, ಈ ಪಾಲಿಸಿ ಯಾರಿಗೆ, ಸ್ವತಃ ಅವ್ರಿಗೆ ಮಾಡ್ಕೊಳ್ತಾ ಇರೋದ ಅಥವಾ ಮಕ್ಕಳಿಗೆ ಯಾರಿಗಾದ್ರೂ ಮಾಡ್ತಾ ಇರೋದ ಅಂತ, ಸೆಲ್ಫಾ ಅಥವಾ ಚಿಲ್ಡ್ರನ್ನ ಅಥವಾ ಮೇಜರ್ ಆಗಿರೋ ಸ್ಟೂಡೆಂಟಿಗೆ ವಿದ್ಯಾರ್ಥಿಗೆ ಮಾಡ್ತಾ ಇದ್ದಾರೆ ಅಂತ. ಯೂಶ್ವಲಿ ಸೆಲ್ಫ್ ಮಾಡ್ತಾ ಇರ್ತೀರ, ಸೆಲ್ಫ್ ಅಂತ ಹಾಕಿ, ಇಲ್ಲ ಚಿಲ್ಡ್ರನ್ ಇದ್ರೆ ಚಿಲ್ಡ್ರನ್ ಹಾಕಿ, ಓಕೆನಾ. ನಂತರ
ನಂಬರ್ ಆಫ್ ಪ್ರಪೋಸಲ್ಸ್ ಒಂದಿದೆಯಾ ಜಾಸ್ತಿ ಇದೆಯಾ, ಒಂದಿರುತ್ತೆ, ಯೂಶಲಿ ಒಂದು ಹಾಕಿ. ಬೇಸಿಕ್ ಸಮ್ ಅಶ್ಯೂರ್ಡ್, ಎಷ್ಟು ಲಕ್ಷಕ್ಕೆ ಪಾಲಿಸಿ ಮಾಡಿಸ್ತಾ ಇದ್ದೀರಾ, ಒಂದು 5 ಲಕ್ಷಕ್ಕೆ ಮಾಡಿಸ್ತಾ ಇದ್ದೀರಾ, ಸಮ್ ಅಶ್ಯೂರ್ಡ್ ಫಿಲ್ ಮಾಡಿ. ಪಾಲಿಸಿ ಟರ್ಮ್ 15 ವರ್ಷಕ್ಕೆ ಮಾಡಿಸ್ತಾ ಇದ್ದೀರಾ, 20 ವರ್ಷಕ್ಕೆ ಮಾಡಿಸ್ತಾ ಇದ್ದೀರಾ ಹಾಕಿ. ಪ್ರೀಮಿಯಂ ಪೇಯಿಂಗ್ ಟರ್ಮು ತಿಂಗಳ ಕಟ್ತಾರ, ಕ್ವಾರ್ಟರ್ಲಿ ಕಟ್ತಾರ, ಹಾಫ್ ಇಯರ್ ಕಟ್ತಾರ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಂತರ ಡೇಟ್ ಆಫ್ ಕಮೆನ್ಸ್ಮೆಂಟ್, ಆಬ್ವಿಯಸ್ಲಿ ನೀವು ಯಾವ ಡೇಟಲ್ಲಿ ಪಾಲಿಸಿ ಮಾಡ್ತಾ ಇರ್ತೀರೋ ಅವತ್ತಿನ ಡೇಟು ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಪಾಲಿಸಿ ಯಾರಿಗೆ ಸೆಲೆಕ್ಟ್ ಮಾಡಿಕೊಂಡು, ರೈಟ್. ನಂತರ ಪ್ರೀಮಿಯಂ ತೋರಿಸುತ್ತೆ, ಪ್ರೀಮಿಯಂ ಆಪ್ಷನ್ಸು ತೋರಿಸುತ್ತೆ. ಡಿಫ್ರೆಂಟ್ ಮೋಡ್ಸು ಮಂತ್ಲಿ, ಇಯರ್ಲಿ, ಕ್ವಾರ್ಟರ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ತಿಂಗಳು ಕಟ್ಟಬೇಕೋ ಆ ಮೋಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ. ನಂತರ ಆ ಕೋಟನ್ನು ಸೇವ್ ಮಾಡ್ಕೊಳ್ತೀರಾ. ಓಕೆ, ಪಾಲಿಸಿ ನಂಬರು, ಇಂಡಿಯನ್ ಭಾರತೀಯ, ಡೇಟ್ ಆಫ್ ಬರ್ತು, ಅವರ ಏಜು, ಅವರ ಜೆಂಡರು, ಬೇಸಿಕ್ ಮಾಹಿತಿ, ನಂತರ ಪ್ರೀಮಿಯಂ ಡೀಟೇಲ್ಸು, ಸಮ್ ಅಶ್ಯೂರ್ಡ್ ಏನಿದೆ, ಪ್ರೀಮಿಯಂ ಏನಿದೆ, ಪಾಲಿಸಿ ಟರ್ಮ್ ಎಷ್ಟು ವರ್ಷ ಇದೆ, ಅವರ ಡೇಟ್ ಆಫ್ ಕಮೆನ್ಸ್ಮೆಂಟ್, ಪಾಲಿಸಿ ಕಮೆನ್ಸ್ಮೆಂಟ್ ಡೇಟ್ ಏನೋ, ಇದೆಲ್ಲ ಮಾಹಿತಿ ತೋರಿಸ್ತಾ ಇರುತ್ತೆ. ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ನಂತರ ಮುಂದೆ ಹೋದ್ರೆ ಎಕ್ಸ್ಟ್ರಾ ಪ್ಲಾನ್ ಏನಾದರೂ ಆ್ಯಡ್ ಮಾಡಬೇಕಾ, ಅದೇ ವ್ಯಕ್ತಿಗೆ ಒಂದಕ್ಕಿಂತ ಹೆಚ್ಚು ಪಾಲಿಸಿ ಏನಾದರೂ ತಗೊಳ್ಬೇಕಾ ಅಂತ ಕೇಳುತ್ತಾ. ಯೂಶಲಿ ಇರೋದಿಲ್ಲ, ಇಲ್ಲ ಅಂದರೆ ನೋ ಹಾಕಿ, ಇದ್ರೆ ಎಸ್ ಹಾಕಿ. ನೋ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀರಾ, ಓಕೆನಾ. ಇನ್ ಕೇಸ್ ಏನಾದರೂ ಇದ್ರೆ ಎಸ್ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಬಹುದು, ರೈಟ್. ನೆಕ್ಸ್ಟು ಸ್ಯೂಟಬಿಲಿಟಿ ಅನಾಲಿಸಿಸ್ ಅಂತ ಹೇಳ್ಬಿಟ್ಟು ಪ್ರಶ್ನೆಗಳನ್ನು ಕೇಳುತ್ತೆ. ಈ ಪಾಲಿಸಿ ನಿಮ್ಗೆ ಓಕೆನಾ ಅಂತ ಕಸ್ಟಮರಿಗೆ ಕೇಳೋದಕ್ಕೆ, ಓಕೆನಾ. ಇದು ಆಪ್ಷನಲ್ಲು. ಈ ಸ್ಯೂಟಬಿಲಿಟಿ ಅನಾಲಿಸಿಸ್ ಕ್ವಶನೇರನ್ನು ಅಪ್ಲೋಡ್ ಮಾಡೋದಕ್ಕೆ ನೀವೇನಾದರೂ ನೋ ಅಂತ ಕ್ಲಿಕ್ ಮಾಡಿದ್ರೆ ಏನು ಮಾಡಬೇಕು ಗೊತ್ತಾ, ಇಲ್ಲೊಂದು ಫಾರ್ಮ್ ಬರುತ್ತೆ, ಡೌನ್ಲೋಡ್ ಫಾರ್ಮ್ ಅಂತ ತೋರಿಸುತ್ತೆ. ಡೌನ್ಲೋಡ್ ಫಾರ್ಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ಹಾಕಿಸಿ ಕಸ್ಟಮರ್ ಹತ್ರ ಅದನ್ನು ಫಿಲ್ ಮಾಡಿಸ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಬೇಕು. ಫೈಲ್ ಅಪ್ಲೋಡ್ ಮಾಡಬೇಕು, PDF ಫಾರ್ಮೆಟಲ್ಲಿ 2 MB ಕಡಿಮೆ ಇರೋ ಥರ ಫೈಲನ್ನು ಅಪ್ಲೋಡ್ ಮಾಡಿ ಪ್ರೊಸೀಡ್ ಕೊಡಬೇಕು. ಇದೇನು ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು ಗೊತ್ತಾ, ಇನ್ಶೂರೆನ್ಸ್ ಸ್ಯೂಟಬಿಲಿಟಿ ಪ್ರಶ್ನೆ ಕ್ವಶನೇರ್ ಏನಿದೆ ಇದನ್ನು ವೇವ್ ಆಫ್ ಮಾಡಿಬಿಡಿ, ಬೇಡ ಬಿಡಿ ಪ್ರಶ್ನೆ ಏನು ಕೇಳೋದು ಬೇಡ ಅಂತ ಇಲ್ಲಿ ಎಸ್ ಕ್ಲಿಕ್ ಮಾಡಿಬಿಟ್ರೆ ಆಯಿತು. ನೋ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಅವ್ರ ಹತ್ರ ಫಿಲ್ ಮಾಡಿಸಿ ಅಪ್ಲೋಡ್ ಮಾಡೋ ಬದಲು ಇಲ್ಲಿ ಎಸ್ ಕ್ಲಿಕ್ ಮಾಡಿದ್ರೆ ಆಯಿತು, ಅವಶ್ಯಕತೆ ಇಲ್ಲ. ಎಸ್ ಕ್ಲಿಕ್ ಮಾಡಿದ್ರೆ ಈ ಸ್ಯೂಟಬಿಲಿಟಿ ಅನಾಲಿಸಿಸ್ ಏನು ಬೇಡ, ಪ್ಲ್ಯಾನ್ ನನಗೆ ಅರ್ಥ ಆಗಿದೆ ಅಂತ ಅವ್ರು ಒಪ್ಕೊಂಡಂಗೆ, ಕಸ್ಟಮರ್ ನೀವು ಎಕ್ಸ್ಪ್ಲೈನ್ ಮಾಡಿರ್ತೀರಲ್ವಾ, ಒಪ್ಕೊಂಡಂಗೆ ಮುಗಿಯುತ್ತಲ್ಲಿಗೆ. ನಂತರ ಕೊಟೇಶನ್ ಸಮ್ಮರಿ, ಎಲ್ಲ ಕೊಟೇಶನ್ ಡೀಟೇಲ್ಸನ್ನು ತೋರಿಸುತ್ತೆ. ಅಂದರೆ 2-3 ಪಾಲಿಸಿ ಏನಾದರೂ ಮಾಡಿದರೆ, ಇಲ್ಲಿ ಉದಾಹರಣೆಗೆ ಕೊಟ್ಟಿದ್ದಾರೆ ನೋಡಿ, ಜೀವನ್ ಲಾಭ್ ಒಂದು ಪಾಲಿಸಿ ಮಾಡಿದ್ದಾರೆ, 11,000 ಚಿಲ್ಲರೆ ಪ್ರೀಮಿಯಮು, 2 ಲಕ್ಷ ಸಮ್ ಅಶ್ಯೂರ್ಡು, ಈ ಥರ ತೋರಿಸುತ್ತೆ. ಬ್ರೇಕ್ ಡೌನ್ ಅಂದರೆ ಡೀಟೇಲ್ ಆಗಿ ತೋರಿಸುತ್ತೆ, ಅದನ್ನು ತೋರಿಸ್ಬೋದು ಕಸ್ಟಮರ್ಗೆ ನೀವು ಮಾಡಬೇಕಾದ್ರೆ ಪಾಲಿಸಿಯನ್ನು. ನೆಕ್ಸ್ಟು ಸೆಂಡ್ ಕೋಟ್ ಅಂತ ಆಪ್ಷನ್ ಇರುತ್ತೆ. ಕಸ್ಟಮರ್ ಫೋನ್ ನಂಬರ್ ಹಾಕಿ ಈ ಕೊಟೇಶನ್ನ ಕಸ್ಟಮರ್ಗೆ ಕಳಿಸ್ಬಹುದು. ಬೈಕು ಕಾರು ತಗೊಳಕ್ಕೆ ಹೋದ ಕೊಟೇಶನ್ ಕೊಡಿ ಅಂತ ಕೇಳ್ತೀರಾ, ಅವರು ಕಾಸ್ಟ್ ಬ್ರೇಕ್ ಡೌನ್ ಆಗಿ ಕೊಡ್ತಾರೆ ತಾನೆ, ಎಕ್ಸ್ ಶೋರೂಮ್ ಪ್ರೈಸ್ ಇಷ್ಟು, ಇನ್ಶೂರೆನ್ಸ್ ಇಷ್ಟು ಬೀಳುತ್ತೆ, ರೋಡ್ ಟ್ಯಾಕ್ಸ್ ಇಷ್ಟು ಬೀಳುತ್ತೆ ಅಂತ. ಆ ಥರ ನೀವು ಕೊಟೇಶನ್ ಕೊಡ್ಬೋದು. ಪ್ರೀಮಿಯಂ ಇಷ್ಟು ಬರುತ್ತೆ, ಸಮ್ ಅಶ್ಯೂರ್ಡ್ ಇಷ್ಟಿದೆ, ಮೆಸೇಜ್ ಹೋಗುತ್ತೆ ಅವ್ರಿಗೆ. ಈ ಥರ ಏನು ಮಾಡಬಹುದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ಬಿಟ್ಟು ಅವರಿಗೆ ಕೊಟೇಶನನ್ನು ಕಳಿಸ್ಬಹುದು. ಸೆಂಡ್ ಕೋಟ್ ಅಂತ ಹೇಳ್ಬಿಟ್ಟು ಏನು ಮಾಡ್ಬೋದು, ಡೈರೆಕ್ಟ್ ಆಗಿ ಕಸ್ಟಮರಿನ ಹೆಸರು ಹಾಕಿ, ಕಸ್ಟಮರಿನ ಫೋನ್ ನಂಬರ್ ಹಾಕಿ, ಕಸ್ಟಮರಿನ ಇಮೇಲ್ ಅಡ್ರೆಸ್ ಹಾಕಿ ಕಳಿಸ್ಬೋದು. ಇದು ಆಪ್ಷನಲ್. ಅಲ್ಲೇ ಪಕ್ಕದಲ್ಲೇ ಇದ್ರೆ ಕಸ್ಟಮರ್ ಅಥವಾ ನಿಮಗೆ ಪರಿಚಯ ಇರೋರಾಗಿ ನಿಮಗೆ ಗೊತ್ತಿದ್ರೆ ಏನು ಅವಶ್ಯಕತೆ ಇಲ್ಲ. ಓಕೆ. ನಂತರ ಸ್ಯಾಟಲೈಟ್ ಬ್ರಾಂಚ್, ನಾವು ತುರುವೇಕೆರೆ ಸ್ಯಾಟಲೈಟ್ ಬ್ರಾಂಚಿನ ಏಜೆಂಟ್ಸ್ ಆಗಿರೋದ್ರಿಂದ ಅಥವಾ ಬೇರೆ ಯಾರಾದರೂ ನೋಡ್ತಾ ಇದ್ರೆ ಅವರಾಗಿರೋದ್ರಿಂದ ಏನು ಮಾಡಬೇಕು ಗೊತ್ತಾ, ಮೇನ್ ಬ್ರಾಂಚು ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ನಿಮ್ಮ ಏಜೆನ್ಸಿ ಕೋಡ್ ಹಾಕಿದಾಗ ಕುಣಿಗಲ್ ಬ್ರಾಂಚು ಸೆಲೆಕ್ಟ್ ಆಗಿರುತ್ತೆ. ಸ್ಯಾಟಲೈಟ್ ಆಫೀಸ್ ಕೋಡನ್ನು ಸೆಲೆಕ್ಟ್ ಮಾಡಬೇಕು. ಏನು ಮಾಡಬೇಕು, ಸ್ಯಾಟಲೈಟ್ ಬ್ರಾಂಚ್ ಕೋಡ್ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋ ಅಂತ ಹಾಕ್ಬಿಟ್ರೆ ಕುಣಿಗಲ್ ಬ್ರಾಂಚಿಗೆ ಹೋಗ್ಬಿಡುತ್ತೆ ನಿಮ್ಮ ಪಾಲಿಸಿ. ಇಲ್ಲಿ ಕೆಳಗಡೆ ನಿಮ್ಮ ಸ್ಯಾಟಲೈಟ್ ಬ್ರಾಂಚ್ ಕೋಡ್ ಇರುತ್ತಲ್ವ, ಇದನ್ನು ಕ್ಲಿಕ್ ಮಾಡಬೇಕು. ಮರಿಬೇಡಿ, ವಿಶೇಷ ನೆನಪಿರಲಿ ಚೆನ್ನಾಗಿ. ಬ್ರಾಂಚ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ತುರುವೇಕೆರೆ ಸ್ಯಾಟಲೈಟ್ ಬ್ರಾಂಚ್ ಕೋಡು. ಅದಾದಮೇಲೆ KYC ಮಾಡಬೇಕು, ಕಸ್ಟಮರ್ದು KYC ಮಾಡಬೇಕು.
ಎರಡು ರೀತಿಯ ಆಧಾರ್ KYC ಮಾಡೋದಕ್ಕೆ ಆಪ್ಷನ್ ಇದೆ. ಒಂದೇನ್ ಗೊತ್ತಾ, ಈಸಿ ಕೆಲಸ. ಮುಂಚೆನೆ ಕಸ್ಟಮರ್ಗೆ ಹೇಳ್ಬಿಟ್ಟಿರೋದು ಏನಂತ, ಸರ್ 2 MB ಒಳಗಡೆ ಆಧಾರ್ ಕಾರ್ಡಿನ ಜಿಪ್ ಫೈಲ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ ಅಂತ. ಎಲ್ಲಾರ್ಗೂ ಮಾಡಕ್ ಬರಲ್ಲ. ನೀವೇ ಬೇಕಾದ್ರೆ ಗೂಗಲಲ್ಲಿ ಹೋಗಿ ಜಿಪ್ ಫೈಲ್ ಕ್ರಿಯೇಟ್ ಮಾಡೋ ಬೇಕಾದಷ್ಟು ಫ್ರೀ ವೆಬ್ಸೈಟ್ಸ್ ಇದೆ, ಅಪ್ಲಿಕೇಶನ್ಸ್ ಇದೆ. ನೀವೇ ಕ್ರಿಯೇಟ್ ಮಾಡ್ಕೊಳ್ಬಹುದು. ಏನ್ ಮಾಡ್ಬೋದು ಗೊತ್ತಾ, ಕಸ್ಟಮರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಂದ ಆಧಾರ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಜಿಪ್ ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು, ಇಲ್ಲ ನೀವೇ ಕ್ರಿಯೇಟ್ ಮಾಡ್ಕೊಳ್ಬಹುದು. ಆಧಾರ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಜಿಪ್ ಫೈಲ್ ಡೌನ್ಲೋಡ್ ಮಾಡ್ಕೊಳ್ಳಿ. ಬೆಸ್ಟ್ ಕೆಲಸ, ಈಸಿ ಕೆಲಸ ಅದು. ಈ ಆಧಾರ್ ಜಿಪ್ ಫೈಲ್ ಏನಿದೆ ಅಲ್ವಾ, ಡೌನ್ಲೋಡ್ ಹಿಯರ್ ಡೈರೆಕ್ಟ್ ಆಗಿ ಆಧಾರ್ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬಹುದು. ನೋಡಿ, ಆಧಾರ್ ಜಿಪ್ ಫೈಲನ್ನು ಈ ಲಿಂಕ್ನ ಬಳಕೆ ಮಾಡಿಕೊಂಡು ಹೋಗಿ ಅವ್ರ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡಿರೋ ಫೈಲನ್ನು ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಅಂತಿದೆ ಅಲ್ವಾ, ನೋಡಿ 2 MB ಗಿಂತ ಕಡಿಮೆ ಜಿಪ್ .zip ಅಂತ. ಈಗ PDF ಅಂದ್ರೆ .pdf ಅಂತ ಇರುತ್ತಲ್ವಾ, ಫೋಟೋ ಆದರೆ .jpg ಅಂತ ಇರುತ್ತಲ್ವಾ, ಆ ಥರ ಜಿಪ್ ಫೈಲ್ ಅಂತ ಇರುತ್ತೆ. ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಪ್ರೊಸೀಡ್ ಕೊಟ್ಟರೆ ಮುಗೀತು ಕೆಲಸ. ಇದು ಒಂದು ಆಪ್ಷನ್ನು. ಇನ್ನೊಂದು ಆಪ್ಷನ್ ಏನು ಗೊತ್ತಾ, ಇನ್ಸ್ಟೆಂಟ್ ವೆರಿಫಿಕೇಶನ್. ಈ ಇನ್ಸ್ಟೆಂಟ್ ವೆರಿಫಿಕೇಶನ್ ಅಂತ ಹೇಳಿದ್ರೆ OTP ಬರುತ್ತೆ. ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಫೋನ್ ನಂಬರ್ ಕಸ್ಟಮರ್ದು ಇರುತ್ತಲ್ವಾ, ಅವ್ರಿಗೆ OTP ಬರುತ್ತೆ. ಅಪ್ಲೋಡ್ ಜಿಪ್ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಬೋದು KYC ಮಾಡಬೇಕಾದ್ರೆ. ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ವೆರಿಫಿಕೇಶನ್ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಕೊಡ್ಬೋದು. ಈ ಇನ್ಸ್ಟೆಂಟ್ ವೆರಿಫಿಕೇಶನ್ ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಟ್ಟಾಗ ಏನಾಗುತ್ತೆ, OTP ಬರುತ್ತೆ. ಈಗ ನೋಡಿ, ಕ್ಲೈಂಟಿನ ಹೆಸರು ಬಂದ್ಬಿಟ್ಟು ಒಂದು OTP ಆಪ್ಷನ್ ಬರುತ್ತೆ. ಮೊಬೈಲ್ ನಂಬರ್ ಲಿಂಕ್ ಆಗಿರೋದಕ್ಕೆ ವೆರಿಫೈ OTP ಕೊಟ್ಬಿಟ್ಟು ವೆರಿಫೈ ಮಾಡಬೇಕಾಗಿರುತ್ತೆ. ನಂತರ ಕಸ್ಟಮರ್ಗೆ ಒಂದು ಡಿಸ್ಕ್ಲೈಮರ್ ಎಲ್ಲ ಬರುತ್ತೆ. ಏನಂತ, ಆಧಾರ್ ಅಥೆಂಟಿಕೇಶನ್, ನಿಮ್ಮ ಕನ್ಸೆಂಟ್ ಕೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅಂದರೆ ಈ KYC ಮಾಡೋದಕ್ಕೆ ನೀವು ಒಪ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕಸ್ಟಮರ್ ಹೂನಪ್ಪ ಒಪ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಈ ಟಿಕ್ ಬಾಕ್ಸನ್ನು ಕ್ಲಿಕ್ ಮಾಡಿಬಿಟ್ಟು, ಅಥವಾ ಇದನ್ನು ಬೇರೆ ಭಾಷೆಯಲ್ಲಿ ಓದೋದಾದರೆ ಇಂಗ್ಲೀಷ್ ಬಿಟ್ಟು ಬೇರೆ ಭಾಷೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತ ಬರುತ್ತಲ್ವ, ಪ್ರೊಸೀಡ್ ಮಾಡಿಕೊಂಡ್ರೆ ಓಕೆ ಆಗುತ್ತೆ. OTPನ ವೆರಿಫೈ ಮಾಡಿಬಿಟ್ಟು ಆಧಾರ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ವೆರಿಫಿಕೇಶನ್ ಮಾಡ್ಕೊಳ್ಬಹುದು. ಆಧಾರ್ OTP ಹಾಕ್ಬಿಟ್ಟು ವೆರಿಫೈ ಮಾಡ್ಕೊಳ್ಬಹುದು ಕಸ್ಟಮರ್. ಸೆಕೆಂಡ್ ಆಪ್ಷನ್ನು. OTP ವೆರಿಫಿಕೇಶನ್ ಆದಮೇಲೆ ಕಸ್ಟಮರಿಗೆ ನವ ಆನಂದ ಪ್ಲಾಟ್ಫಾರ್ಮಿಗೆ ರೀಡೈರೆಕ್ಟ್ ಆಗುತ್ತೆ. ಸ್ವಲ್ಪ ಕಷ್ಟ ಕೆಲಸ. ಬೆಸ್ಟ್ ಅಂದರೆ ಜಿಪ್ ಫೈಲ್ ಅಪ್ಲೋಡ್ ಮಾಡಿಸ್ಬಿಡಿ, ಈಸಿ ಕೆಲಸ. ಇದೇನಾಗುತ್ತೆ ನೆಕ್ಸ್ಟು, ಫಸ್ಟ್ 6 ಡಿಜಿಟ್ ಆಫ್ ದ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ತೋರಿಸ್ತಾ ಇರಲ್ಲ, ಲಾಸ್ಟ್ 4 ನಂಬರ್ ತೋರಿಸ್ತಾ ಇರುತ್ತೆ. ಇದನ್ನು ಎಂಟರ್ ಮಾಡಿಬಿಡಿ. ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ಮೊಬೈಲ್ ನಂಬರು ಮ್ಯಾಚ್ ಆಗುತ್ತಾ ಅಂತ ಅವ್ರು ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ತಾರೆ. ಡೇಟ್ ಆಫ್ ಬರ್ತು ಸರಿಗಿದೆಯಾ ಆಧಾರ್ ಕಾರ್ಡಲ್ಲಿ, ಜೆಂಡರ್ ಸರಿಯಾಗಿದೆಯಾ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲೋಡ್ ಸಕ್ಸಸ್ಫುಲ್ ಆಗಿದೆ ಅಂತ ಬರುತ್ತೆ. ನಿಮ್ಮ KYC ಸಕ್ಸಸ್ಫುಲ್ ಆಗಿದೆ ಅಂತ ಇಲ್ಲಿ ಕೆಳಗಡೆ ಬರುತ್ತೆ. ಇದೆಲ್ಲ ಕ್ರಾಸ್ ಚೆಕ್ ಆದಮೇಲೆ ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು ಆವಾಗ ಪ್ರೊಸೀಡ್ ಕೊಡಿ. ಈ ಆಧಾರ್ ಬೇಸ್ಡ್ KYC ಮ್ಯಾಂಡೇಟರಿ ಆಗಿರುತ್ತೆ. ಇಲ್ಲಾಂದ್ರೆ ಆಫ್ಲೈನ್ ಜಿಪ್ ಫೈಲನ್ನು ಅಪ್ಲೋಡ್ ಮಾಡೋದು ಮ್ಯಾಂಡೇಟರಿ ಆಗಿರುತ್ತೆ. KYC ಮಾಡ್ಕೊಳ್ಬೇಕು. 12 ವರ್ಷ ಒಳಗಿನವರು ಆಗಿದ್ದರೆ KYC ಬದಲು ಇನ್ನೊಂದು ಆಪ್ಷನ್ ಇದೆ, ಫೋಟೋಗ್ರಾಫ್ ಅಪ್ಲೋಡ್ ಮಾಡಿ, ಬರ್ತ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ, ಸ್ಕೂಲ್ ಸರ್ಟಿಫಿಕೇಟಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಅಪ್ಲೋಡ್ ಮಾಡಬೇಕು. 12 ವರ್ಷ ಒಳಗಡೆ ಇದ್ದು ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ. ಸೊ ಇದ್ರೆ ಬೆಟರ್ ಈ ರೀತಿ ಜಿಪ್ ಫೈಲ್ ಅಪ್ಲೋಡ್ ಮಾಡಿಬಿಟ್ಟು ಮಾಡ್ಬೋದು. ನೆಕ್ಸ್ಟು ಪ್ರಪೋಸಲ್ ಡೀಟೇಲ್ಸು. KYC ಕಂಪ್ಲೀಷನ್ ಆದಮೇಲೆ ಪ್ರಪೋಸರು ಇದ್ದು ಮೈನರ್ ಲೈಫಿಗೆ ಏನಾದರೂ ಮಾಡ್ತಾ ಇದ್ರೆ ಅವ್ರ ಡೀಟೇಲ್ ಎಲ್ಲ ಫಿಲ್ ಮಾಡಬೇಕು. ಪ್ರಪೋಸಲ್ದು ಪರ್ಸನಲ್ ಡೀಟೇಲ್ಸು, ಅವ್ರ ಹೆಸರು, ಜೆಂಡರು, ಡೇಟ್ ಆಫ್ ಬರ್ತ್ ಇತ್ಯಾದಿ, ಮ್ಯಾರಿಟಲ್ ಸ್ಟೇಟಸ್ಸು, ಏನು ನೀವೇನೋ ಪ್ರಾಸ್ಪೆಕ್ಟಸಲ್ಲಿ ಮಾಡ್ತಾ ಇದ್ರಲ್ವಾ ಅದೇ ರೀತಿ ಫಿಲ್ ಮಾಡಬೇಕು. ನೆಕ್ಸ್ಟು ಕ್ವಶನರ್ಸ್, ಪ್ರಶ್ನೆಗಳು ಇರುತ್ತೆ. ಇದನ್ನೆಲ್ಲ ಗ್ರೀನ್ ಟಿಕ್ ಆಗೋ ಥರ ಒಂದೊಂದೇ. ಈಗ ಪರ್ಸನಲ್ ಡೀಟೇಲ್ಸು, ಅಡ್ರೆಸ್ಸು, ಆಕ್ಯುಪೇಷನ್ನು, ಪ್ರೀವಿಯಸ್ ಪಾಲಿಸಿ ಏನಾದರೂ ತಗೊಂಡಿದ್ರೆ, ಫ್ಯಾಮಿಲಿ ಹಿಸ್ಟರಿ, ಬ್ಯಾಂಕ್ ಡೀಟೇಲ್ಸು, ಇದೆಲ್ಲದನ್ನು ಫಿಲ್ ಮಾಡ್ತಾ ಹೋಗಬೇಕು. ಎಲ್ಲ ಗ್ರೀನ್ ಆಗೋ ಥರ. ಎತ್ತರ ಎಷ್ಟಿದೆ, ತೂಕ ಎಷ್ಟಿದೆ ಎಲ್ಲ ಮಾಡ್ತೀರಲ್ವಾ, ಅದೆಲ್ಲ ಮಾಡ್ತಾ ಹೋಗಬೇಕು. ಕೊನೆಗೆ ನಾಮಿನಿ.
ಮಲ್ಟಿಪಲ್ ಪ್ರಪೋಸಲ್ಸ್ ಏನಾದರೂ ಇದ್ರೆ, ಒಬ್ಬ ವ್ಯಕ್ತಿಗೆ ಎರಡಕ್ಕಿಂತ ಹೆಚ್ಚು ಪಾಲಿಸಿ ಮಾಡ್ತಾ ಇದ್ರೆ ಮಲ್ಟಿಪಲ್ ನಾಮಿನೀಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಆಮೇಲೆ 100% ಒಂದು ಪಾಲಿಸಿಯ 100% ಒಬ್ಬರಿಗೆ ಹೋಗೋ ತರ ನಾಮಿನಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಒಂದೇ ಪಾಲಿಸಿ ಮಾಡ್ತಾ ಇದ್ರೆ ಒಬ್ಬರು ನಾಮಿನಿ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಪ್ರಪೋಸಲ್ ID ಹಾಕ್ಬಿಟ್ಟು ಅವರ ಜೊತೆ ರಿಲೇಶನ್ಶಿಪ್ ಏನಿದೆ, ಅಪ್ಪ ಅಮ್ಮ ಹೆಂಡತಿ ತಂಗಿ ಅಕ್ಕ, ಇದನ್ನ ಹಾಕ್ಬಿಟ್ಟು ಅವ್ರ ಅಡ್ರೆಸ್ ಡೀಟೇಲ್ ಹಾಕ್ಬಿಟ್ಟು ನಾಮಿನಿದು ಬ್ಯಾಂಕ್ ಡೀಟೇಲ್ ಹಾಕ್ಬಿಟ್ಟು ಆಡ್ ಮಾಡ್ತೀರಾ, ನಾಮಿನಿನ ಆಡ್ ಮಾಡ್ತೀರಾ ಆಪ್ಷನ್ ಬರುತ್ತೆ. ನಂತರ ಏಜೆಂಟ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತ, ಏಜೆಂಟ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತ ಇದೇನಪ್ಪ ಅಂತ ಹೇಳಿದ್ರೆ, ನೀವು ಫಿಲ್ ಮಾಡಬೇಕಾಗಿರೋದು ಇಲ್ಲಿ ನಿಮ್ಮ ಏಜೆನ್ಸಿ ಡೀಟೇಲ್ ತೋರಿಸ್ತಾ ಇರುತ್ತೆ. ಪ್ರಿವ್ಯೂ ಆಪ್ಷನ್ ಬಳಕೆ ಮಾಡಿ ನೋಡಬಹುದು. ಎಡಿಟ್ ಫಾರ್ಮ್ ಏನಾದರೂ ಬದಲಾವಣೆಗಳು ಮಾಡಬೇಕಿದ್ರೆ ನೀವು ಎಡಿಟ್ ಮಾಡಬಹುದು. ಓಕೆನಾ. ಏಜೆಂಟ್ ಡೀಟೇಲ್ಸ್, ನಿಮ್ಮ ಏಜೆನ್ಸಿ ಕೋಡ್ ಇತ್ಯಾದಿ ನಿಮ್ಮ ಮಾಹಿತಿ ತೋರಿಸ್ತಾ ಇರುತ್ತೆ. ನಂತರ ನಿಮ್ಮ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಕಂಪ್ಲೀಟ್ ಆದಮೇಲೆ ಇದನ್ನ OTP ಇಂದ ವ್ಯಾಲಿಡೇಟ್ ಮಾಡಬೇಕು. OTP ಯಾರಿಗೆ ಬರುತ್ತೆ? ಏಜೆಂಟ್ ನಿಮಗೆ ಬರುತ್ತೆ. OTP ಜನರೇಟ್ ಆಗಿಬಿಟ್ಟು ಏಜೆಂಟಿನ ಫೋನ್ ನಂಬರ್ಗೆ ಬರುತ್ತೆ. ನೀವು ವ್ಯಾಲಿಡೇಟ್ ಮಾಡ್ತೀರಾ ಆ ಮಾಹಿತಿಯನ್ನು. ಅಂದರೆ ಕಸ್ಟಮರ್ಗೆ ಏನಾದರೂ ಫಿಸಿಕಲ್ ಡಿಫಾರ್ಮಿಟಿ ಇದೆಯಾ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಏನಾದರೂ ಮಾಡ್ತಾ ಇದ್ದಾರೆ, ಇವೆಲ್ಲ ಮಾಹಿತಿ ಇರುತ್ತಲ್ವ, ಇದೆಲ್ಲ ಫಿಲ್ ಮಾಡ್ತೀರಾ ನೀವು ಏಜೆಂಟ್ ಕಡೆಯಿಂದ. OTP ಬರುತ್ತೆ ನಿಮ್ಮ ಏಜೆಂಟ್ ಫೋನ್ ನಂಬರಿಗೆ. ಇದರಲ್ಲಿ ನಿಮ್ಮ ಮೊದಲ ಕೆಲವು ನಂಬರ್ ಜಿಮೇಲ್ ID, ಇಮೇಲ್ ID ಅದು ಕೆಲವು ಅಕ್ಷರಗಳು ಮಾಸ್ಕ್ ಆಗಿರುತ್ತೆ, ಫುಲ್ ತೋರಿಸ್ತಾ ಇರಲ್ಲ. ಸೊ OTPನ ಮೆನ್ಷನ್ ಮಾಡಿಬಿಟ್ಟು ವೆರಿಫೈ ಅಂಡ್ ಸಬ್ಮಿಟ್ ಕೊಡಿ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಸ್ಕ್ರೀನ್ ಬರುತ್ತೆ. ಡಾಕ್ಯುಮೆಂಟ್ ಏನಾದರೂ ಪಾಲಿಸಿಲಿ ರಿಕ್ವೈರ್ಮೆಂಟ್ ಇದ್ದರೆ ಇಲ್ಲಿ ಅಪ್ಲೋಡ್ ಮಾಡಬಹುದು. ಕಸ್ಟಮರ್ ವೆರಿಫಿಕೇಶನ್ ಸ್ಟೇಜ್ನಲ್ಲಿ ನೋ ಅಂತ ಏನಾದರೂ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಅಪ್ಲೋಡ್ ಮಾಡಬೇಕು. ಎಸ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಡಾಕ್ಯುಮೆಂಟ್ ಲಿಸ್ಟಲ್ಲೇ ಇರುತ್ತೆ. ಅಂದರೆ ಕಸ್ಟಮರ್ ವೆರಿಫಿಕೇಶನ್ ರಿಕ್ವೈರ್ಡ್ ಫೋಟೋ ಇತ್ಯಾದಿ ಮಾಹಿತಿಯನ್ನು ಅಪ್ಲೋಡ್ ಮಾಡುವಂಥದ್ದು ಡಾಕ್ಯುಮೆಂಟ್ಸು. ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ಮೇಲೆ ಫೈಲ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಪ್ರೊಸೀಡ್ ಅಂತ ಕೊಡ್ತೀರಾ. ಪ್ರೀಮಿಯಮ್ ಮತ್ತು ಪೇಮೆಂಟ್ ಮೋಡು ಆಪ್ಷನ್ಸ್ ತೋರಿಸುತ್ತೆ. ಬ್ರಾಂಚ್ ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋ ಥರ ಮಾಡ್ತೀರಾ, ಬ್ರಾಂಚಲ್ಲಿ ಹೋಗಿ ಕಟ್ಟೋ ಥರ, ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ಸಿಂಗಲ್ ಯುಲಿಪ್ ಪಾಲಿಸಿ ಪ್ರಪೋಸಲ್ಲು ಅಥವಾ ಮಲ್ಟಿಪಲ್ ಪ್ರಪೋಸಲ್ಸು ಯುಲಿಪ್ ಪ್ರಪೋಸಲ್ ಜೊತೆಗಿದ್ರೆ ಆನ್ಲೈನ್ ಪೇಮೆಂಟ್ ಮಾತ್ರ ಆಪ್ಷನ್ ತೋರಿಸುತ್ತೆ. ಯುಲಿಪ್ ಆಗಿದ್ರೆ ಆನಂದದಲ್ಲಿ ಮಾಡ್ತಿದ್ರೆ ಆನ್ಲೈನ್ ಪೇಮೆಂಟ್ ಮಾತ್ರ ಆಪ್ಷನ್ ತೋರಿಸುತ್ತೆ. ಇಲ್ಲ ಬ್ರಾಂಚ್ ಆಫೀಸ್ ಕಲೆಕ್ಷನ್ ಆಪ್ಷನ್ ತೋರಿಸುತ್ತೆ. ಕ್ಲಿಕ್ ಮಾಡಿಬಿಟ್ಟು ಫಿನಿಶ್ ಕೊಡ್ತೀರಾ. ಯೂಶಲಿ ಬ್ರಾಂಚಲ್ಲಿ ಹೋಗಿ ಕಟ್ತೀರಾ, ರೈಟ್. ಬ್ರಾಂಚ್ ಆಫೀಸ್ನಲ್ಲಿ ಕಲೆಕ್ಷನ್ ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಲ್ವಾ. ಬ್ರಾಂಚ್ ಆಫೀಸ್ದು ಡೀಟೇಲ್ ಎಲ್ಲ ಮೆನ್ಷನ್ ಮಾಡಬೇಕು. ಓಕೆನಾ. ಅಪ್ ಟು 2 ಬ್ರಾಂಚ್ ಆಫೀಸ್ ಕಲೆಕ್ಷನ್ ಎಂಟ್ರೀಸ್, ಒಂದು ಕುಣಿಗಲು ತುರುವೇಕೆರೆ ಹಾಕಬಹುದು ನೀವು. ಆಮೇಲೆ ಕರೆಕ್ಟಾಗಿ ಟೋಟಲ್ ಪ್ರೀಮಿಯಂ ಅಮೌಂಟಿಗೆ ಕಲೆಕ್ಟ್ ಮಾಡ್ಕೊಂಡಿರೋ ಅಮೌಂಟು ಮ್ಯಾಚ್ ಆಗ್ತಾ ಇರಬೇಕು, ಕಲೆಕ್ಟಿವ್ ಅಮೌಂಟ್ ಮ್ಯಾಚ್ ಆಗ್ತಾ ಇರಬೇಕು, ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟು ಫಿನಿಶ್ ಕೊಡ್ತೀರಾ. ಆನ್ಲೈನ್ ಪೇಮೆಂಟ್ ಮಾಡೋಕ್ಕಿದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಕೆಲಸ. ಕಸ್ಟಮರ್ ವೆರಿಫಿಕೇಶನ್ ಸ್ಟೇಜು, ಕಸ್ಟಮರ್ಗೆ ಆನ್ಲೈನ್ ಪೇಮೆಂಟ್ ಸೆಲೆಕ್ಟ್ ಮಾಡಿಬಿಟ್ಟು ಫಿನಿಶ್ ಕೊಡ್ತೀರಾ. ನಂತರ ಏನಾಗುತ್ತೆ ಗೊತ್ತಾ, ಸಕ್ಸಸ್ ಆದಮೇಲೆ ಕಸ್ಟಮರ್ಗೆ ಒಂದು ವೆರಿಫಿಕೇಶನ್ ಲಿಂಕ್ ಹೋಗುತ್ತೆ. ಕಸ್ಟಮರ್ಗೊಂದು ವೆರಿಫಿಕೇಶನ್ ಲಿಂಕ್ ಹೋಗುತ್ತೆ ಅವರ ಮೊಬೈಲ್ ನಂಬರು ಹಾಗೆ ಇಮೇಲ್ ಐಡಿಗೆ. ಸ್ಟಾರ್ಟಿಂಗ್ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ ಇಮೇಲ್ ಐಡಿಗೆ, ಅವ್ರಿಗೊಂದು ಲಿಂಕ್ ಹೋಗುತ್ತೆ. ನಿಮಗೆ ಹಿಂಗೆ ಸಕ್ಸಸ್ ಅಂತ ಬಂದ್ಬಿಡುತ್ತೆ. ಗೋ ಟು ಡ್ಯಾಶ್ಬೋರ್ಡ್ ಅಂತ ತೋರಿಸ್ತಾ ಇರುತ್ತೆ. ಕಸ್ಟಮರಿಗೆ ಒಂದು ವೆರಿಫಿಕೇಶನ್ ಲಿಂಕ್ ಹೋಗುತ್ತೆ ಇಮೇಲ್ ಮೂಲಕ, ವಾಟ್ಸಪ್ ಮೂಲಕ. ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ತಾರೆ, ಪ್ರಪೋಸಲ್ನ ಡೌನ್ಲೋಡ್ ಮಾಡಿಕೊಂಡು ನೋಡ್ತಾರೆ. ಡಾಕ್ಯುಮೆಂಟ್ ಏನಾದರೂ ಅಪ್ಲೋಡ್ ಮಾಡೋಕ್ಕೆ ಬಾಕಿ ಇದ್ರೆ ಅಪ್ಲೋಡ್ ಮಾಡ್ತಾರೆ. ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಅಪ್ಲೋಡ್ ಮಾಡಬಹುದು. ಇನ್ನು ಚೇಂಜಸ್ ಏನಾದರೂ ಬೇಕಿದ್ರೆ ಚೇಂಜಸ್ ಮಾಡಬಹುದು. ಆಮೇಲೆ ವೆರಿಫಿಕೇಷನನ್ನು OTP ಸಹಾಯದಿಂದ ಕಂಪ್ಲೀಟ್ ಮಾಡ್ತಾರೆ. ಫೋನ್ ನಂಬರಿಗೆ ಮತ್ತೆ OTP ಬರುತ್ತೆ. ಆಮೇಲೆ ಲಿಂಕ್ ಹೋಗಿಲ್ಲ ಅಂದರೆ ನೀವು ಬೇಕಿದ್ರೆ ರೀಸೆಂಡ್ ಮಾಡಬಹುದು. ಆನಂದ ಆ್ಯಪ್ ವೆಬ್ಸೈಟ್ ಪೇಜ್ನಲ್ಲಿ ಲೀಡ್ ಪೇಜಲ್ಲಿ ತೋರಿಸ್ತಾ ಇರುತ್ತೆ, ವಾಪಸ್ ಕಳಿಸ್ಬಹುದು ಅವ್ರಿಗೆ. ಕಸ್ಟಮರ್ ವೆರಿಫಿಕೇಶನ್ ಅವ್ರಿಗೆ ಈ ಥರ ಕಾಣಿಸ್ತಾ ಇರುತ್ತೆ. ಅವ್ರೇನೇನು ಮಾಹಿತಿ ಆ್ಯಡ್ ಮಾಡಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ತಾರೆ, ಅವ್ರಿಗೇನು ಕೇಳುತ್ತೋ ಅದನ್ನು. ನಂತರ ಫಾರ್ಮ್ ಎಡಿಟ್ ಮಾಡೋಕ್ಕಿದ್ರೆ ಪ್ರಿವ್ಯೂ
ಪ್ರಪೋಸಲ್ದು ಕಂಪ್ಲೀಟ್ ಡೀಟೇಲ್ಸ್ ಅವರಿಗೆ ಕಾಣಿಸುತ್ತೆ. ಎಲ್ಲ ಓಕೆ ಆದಮೇಲೆ ಕಸ್ಟಮರಿಗೆ ಪ್ರಪೋಸಲನ್ನು ನೋಡಿದ್ಮೇಲೆ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅವ್ರೇನು ಮಾಡ್ತಾರೆ, ಡಿಕ್ಲರೇಷನ್ ಡಿಸ್ಕ್ಲೈಮರನ್ನು ಓದ್ಕೊಂಡು ಸರಿ ನಾನು ನೋಡಿರೋದೆಲ್ಲ ಸರಿಗಿದೆ ಅಂತ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಇದನ್ನೆಲ್ಲ ಓದಿದ್ರೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ OTP ಅಂತ ಕೊಡ್ತಾರೆ. OTP ಬರುತ್ತೆ. ಕಸ್ಟಮರ್ ಮಾಡೋ ಕೆಲಸ ಇದು. ನೀವಿದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾಡಿಸ್ಬೇಕು. OTP ಬಂದಮೇಲೆ OTPನ ಎಂಟರ್ ಮಾಡಬೇಕು. OTP ಆದಮೇಲೆ BOC ಅಟ್ಯಾಚ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕಸ್ಟಮರ್ಗೆ ಈ ರೀತಿ ಸಕ್ಸಸ್ಫುಲ್ ವೆರಿಫಿಕೇಶನ್ ಮೆಸೇಜ್ ಬರುತ್ತೆ. ಬ್ರಾಂಚ್ ಆಫೀಸಲ್ಲಿ ದುಡ್ಡು ಕಟ್ಟೋದು ಅಂತ ಹಿಂಗೆ ಬಂದ್ಬಿಡುತ್ತೆ. ಕಸ್ಟಮರ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಯಿತು ಅಂತ. ಬ್ರಾಂಚ್ ಆಫೀಸಲ್ಲಿ ಕಟ್ಟಕ್ಕಿದ್ರು ಕಸ್ಟಮರ್ ನಂಬರ್ಗೆ ವೆರಿಫಿಕೇಶನ್ ಕಳಿಸಿ OTP ಹಾಕಿ ವೆರಿಫಿಕೇಶನ್ ಮಾಡಿಸ್ಬೇಕು. ನಂತರ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕಿದ್ರೆ ಈ ರೀತಿ ಪೇಮೆಂಟ್ ಲಿಂಕ್ ಬಂದಿರುತ್ತೆ. ಆ ವೆರಿಫೈಡ್ ಮೊಬೈಲ್ ನಂಬರಿಗೆ ಪ್ರೀಮಿಯಂ ಬ್ರೇಕಪ್ ಇದೆಲ್ಲ ಮಾಹಿತಿಯ ಜೊತೆಗೆ ಒಂದು ಪೇಮೆಂಟ್ ಲಿಂಕ್ ಬಂದಿರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಕೊಟ್ಟರೆ ಯಾವ ಮೋಡಲ್ಲಿ ಪೇಮೆಂಟ್ ಮಾಡಬೇಕು, UPIನ, ನೆಟ್ ಬ್ಯಾಂಕಿಂಗ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಆಪ್ಷನ್ ಬರುತ್ತೆ. ಕ್ಲಿಕ್ ಮಾಡ್ಕೊಂಡು ಟಾಪಲ್ಲಿ LIC ಆಫ್ ಇಂಡಿಯಾ ತೋರಿಸ್ತಾ ಇರುತ್ತೆ. ಕ್ಲಿಕ್ ಮಾಡಿಕೊಂಡು ಆನ್ಲೈನ್ ಪೇಮೆಂಟನ್ನು ಮಾಡೋ ಮೂಲಕ ಸಕ್ಸಸ್ ಬರುತ್ತೆ. ವಾಪಸ್ ರೀಡೈರೆಕ್ಟ್ ಆಗಿಬಿಟ್ಟು ಈ ರೀತಿ ಸ್ಕ್ರೀನ್ ಕಾಣಿಸುತ್ತೆ. ಟ್ರಾನ್ಸಾಕ್ಷನ್ ನಂಬರು, ಆರ್ಡರ್ ID ಪೇ ಆಗಿದೆ ಅಂತ ಹೇಳಿಬಿಟ್ಟು ನಂತರ ಕಸ್ಟಮರ್ ವೆರಿಫಿಕೇಷನ್ ಆನ್ಲೈನ್ ಪೇಮೆಂಟ್ ಇನ್ ಕೇಸ್ ಮಾಡೋದಿದ್ರೆ ಆದಮೇಲೆ ಪ್ರಪೋಸರು ರಿಜಿಸ್ಟರ್ ಆಗುತ್ತೆ. ಅದಾದ ನಂತರ EDMS ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂಥದ್ದು ನಂತರದ ಪ್ರೊಸೀಜರ್ ಕಂಟಿನ್ಯೂ ಆಗುತ್ತೆ. ನಿಮ್ಮ ಚೀಫ್ ಅಡ್ವೈಸರ್ ಅಥವಾ DO ಯಾರು ಇರ್ತಾರೋ ಅವರು MHR ಏನಾದರೂ ರಿಕ್ವೈರ್ಡ್ ಇದ್ದರೆ ಅದರ ಕಂಪ್ಲೀಷನನ್ನು ಅವ್ರು ಮಾಡ್ತಾರೆ. ನಂತರದ ಮಾಹಿತಿ ಇದು. ಓಕೆ, ಇಲ್ಲಿ ತನಕ ಮಾಹಿತಿ ಸಾಕು. ಯಾವ ರೀತಿ ವೆಬ್ಸೈಟನ್ನು ಯೂಸ್ ಮಾಡುವಂಥದ್ದು ಅಂತ ಮ್ಯಾನ್ಯುಯಲ್ ನೋಡ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋನಲ್ಲಿ ವೆಬ್ಸೈಟನ್ನು ಓಪನ್ ಮಾಡಿ ನಾವೇ ಡಾಕ್ಯುಮೆಂಟ್ ಎಟ್ಸೆಟ್ರಾ ಹಾಕ್ಬಿಟ್ಟು ಹೇಗೆ ಬಳಸೋದು ಅಂತ ನೋಡ್ಕೊಳ್ಳೋಣ. ಥ್ಯಾಂಕ್ ಯು.